ಕಾಂಗ್ರೆಸ್ ಪಾರ್ಟಿಗೆ ಜೈ. ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟು ತೊಲಗಿ, ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ. ಕೆಆರ್ಎಸ್ ಪಾರ್ಟಿಗೆ ಜೈ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮೈಸೂರಿನ ಆತ್ಮೀಯ ಬಂಧುಗಳೇ, ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ. ಇವತ್ತು ನಮ್ಮೊಂದಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಮಾಸಾ ಪ್ರವೀಣ್ ಅವರಿದ್ದಾರೆ. ಅವರಿಗೆ ಹೂವಿನ ಹಾರ ಹಾಕೋದ್ರ ಮೂಲಕ ಶುಭಾಶಯಗಳನ್ನ ಕೋರಬೇಕು ಅಂತ ನಾನು ರವಿಕುಮಾರ್ ಅವರಿಗೆ ಕೇಳ್ಕೊಳ್ತೀನಿ. ಮೈಸೂರು ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಮಾಸಾ ಪ್ರವೀಣ್ ಅವರಿಗೆ ಜೈ. ಹಾಗೇನೆ ಇವತ್ತು ನಮ್ಮ ಜೊತೆಗೆ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಯುವ ವಕೀಲರು, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿಯೂ ಆಗಿರುವಂತಹ ರವಿಕುಮಾರ್ ಅವರಿದ್ದಾರೆ. ಅವರು ಈ ಹಿಂದೆ ವರುಣ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಹಾಗೇನೆ ನಮ್ಮ ರಾಜ್ಯ ರೈತ ಘಟಕದ ಅಧ್ಯಕ್ಷರಾಗಿರುವಂತಹ ಜೋಗನಹಳ್ಳಿ ಗುರುಮೂರ್ತಿ ಅವರು ಇದ್ದಾರೆ. ಅವರು ಪಿರಿಯಾಪಟ್ಟಣ ಕ್ಷೇತ್ರದ ಅಭ್ಯರ್ಥಿ ಆಗಿದ್ರು. ಇನ್ಯಾರು ಅಭ್ಯರ್ಥಿ ಆಗಿದ್ದವರು? ಅವರು ಸೇರಿದಂತೆ ಪಕ್ಷದ ಹಲವಾರು ಸ್ಥಳೀಯ ಮುಖಂಡರುಗಳು ಇವತ್ತು ಮೈಸೂರಿನಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡ್ತಾ ನಮ್ಮ ಜೊತೆಗೆ ಇದ್ದಾರೆ. ಬಂಧುಗಳೇ, ಇದೇ 26ನೇ ತಾರೀಕು ಮೈಸೂರು ಸೇರಿದಂತೆ ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ. ಈ ವರ್ಷ ಕೇವಲ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ಸಲ ಚುನಾವಣೆ ಆಗ್ತಾ ಇದೆ. ಇತ್ತೀಚೆಗೆ ಸೈನ್ಯದವರ ಒಂದು ರೀತಿಯಲ್ಲಿ ಹತೋಟಿಯಲ್ಲಿ ನಮ್ಮದೇ ಹಳೆಯ ಭಾರತದ ಒಂದು ಭಾಗವಾಗಿರುವಂತಹ ಆಗಿದ್ದಂತಹ ಪಾಕಿಸ್ತಾನದಲ್ಲಿ ಇತ್ತೀಚೆಗೆ ಚುನಾವಣೆ ನಡೆಯಿತು. ಅಲ್ಲೂ ಏನು ರೈಫಲ್ಲು, ಬುಲೆಟ್ಗಳನ್ನು ಇಟ್ಕೊಂಡು, ರಿವಾಲ್ವರ್ಗಳನ್ನ ಇಟ್ಕೊಂಡು ಆ ದೇಶದ ಮಾಜಿ ಪ್ರಧಾನಿಯನ್ನು ಜೈಲಿಗೆ ಹಾಕಿ ಅಲ್ಲಿ ಚುನಾವಣೆ ಮಾಡುದು. ಇನ್ನೊಂದು ಕಡೆ ಪುಟಿನ್ ರಷ್ಯಾ, ಅಲ್ಲೂ ಸರ್ವಾಧಿಕಾರ ನಾಮಕಾವಸ್ಥೆ ಚುನಾವಣೆ. ಇವತ್ತು 144 ಕೋಟಿ ಜನಸಂಖ್ಯೆ ಇರುವಂತಹ, ಪ್ರಪಂಚದ ಅತ್ಯಂತ ಹೆಚ್ಚು ಜನ ಇರುವಂತಹ ಭಾರತದಲ್ಲಿ 100 ಕೋಟಿ ಮತದಾರರು, ಸುಮಾರು 98 ಅಥವಾ 99 100 ಕೋಟಿ ಜನ ಮತದಾರರು ಇರುವಂತಹ ಭಾರತದಲ್ಲಿ ಈ ವರ್ಷ ಈಗ ಚುನಾವಣೆ ನಡೀತಾ ಇದೆ. ಇನ್ನೊಂದು 5 ತಿಂಗಳಿಗೆ ಅಮೆರಿಕದಲ್ಲಾಗುತ್ತೆ, ವರ್ಷಾಂತ್ಯದಲ್ಲಿ ಇಂಗ್ಲೆಂಡ್ ಅಲ್ಲಾಗುತ್ತೆ. ಹೀಗೆ ಪ್ರಪಂಚದ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಈ ಸಲ ಚುನಾವಣೆ ಆಗ್ತಾ ಇದೆ. ಏನ್ ಚುನಾವಣೆ? ಚುನಾವಣೆ ಅಂದ್ರೆ ನಮ್ಮ ರಾಜಕೀಯ ಸಾಮಾಜಿಕ ನಾಯಕತ್ವವನ್ನ ಆರಿಸಿಕೊಳ್ಳುವಂತಹ, ನಮ್ಮ ಕೈಯಿಂದಲೇ ಆರಿಸಿಕೊಳ್ಳುವಂತಹ ಒಂದು ಜವಾಬ್ದಾರಿಯುತವಾದ ಕೆಲಸ. ಆದ್ರೆ ನಮ್ಮ ದೇಶದಲ್ಲಿ ಇವತ್ತು ಈ ವರ್ಷ ಅಂತೂ ಬಹಳ ಕೆಟ್ಟ ಚುನಾವಣೆ ನಡೀತಾ ಇದೆ. ರಾಜ ಪರಂಪರೆಯನ್ನ ಮೀರಿಸುವಂತಹ ವಂಶ ಪಾರಂಪರೆ ಚುನಾವಣೆ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಜೆಡಿಎಸ್ ಆಗ್ಲಿ, ಯಾರು ಇದರಿಂದ ಹೊರತಾಗಿಲ್ಲ. ಹಿಂದೆ ನಮ್ಮ ಊರುಗಳಲ್ಲಿ ಗೌಡ್ರು, ಪಟೇಲ್ರು, ಶಾನುಭೋಗರು, ಊರುಗೌಡ್ರು, ಗೌಡ್ರಲ್ಲ, ಊರುಗೌಡ, ಪಟೇಲ, ಶಾನುಭೋಗ ಅಂತ ಇರ್ತಾ ಇದ್ರು. ಶಾನುಭೋಗನ ಮಗ ಶಾನುಭೋಗ, ಗೌಡನ ಮಗ ಗೌಡ, ಪಟೇಲ್ ಮಗ ಪಟೇಲ್ ಅಲ್ವೇನಪ್ಪ? ನಮ್ಮೂರಲ್ಲಿ ಒಬ್ರು ಉದಯ್ ಕುಮಾರ್ ಗೊತ್ತಾ, ಕೇಳಿದೀರಾ? ಸಿನಿಮಾ ಆಕ್ಟರ್, ಅವ್ರ ಕ್ಲಾಸ್ಮೇಟ್, ಸ್ವಾತಂತ್ರ್ಯ ಹೋರಾಟಗಾರರು. ಉದಯ್ ಕುಮಾರ್ ಅಲ್ಲ ನಾನು ಹೇಳ್ತಿರೋರು, PN ವೆಂಕಟರಮಣ ರೆಡ್ಡಿ ಅಂತ, ಆನೇಕಲ್ ತಾಲೂಕಲ್ಲಿ ನಮ್ಮ ಊರಿನ ಗೌಡ್ರು. ಅವ್ರು ಹೇಗೆ ಗೌಡ್ರಾದ್ರು? ಊರ್ಗೌಡ್ರು. ಅವರಪ್ಪ ಊರ್ಗೌಡ್ರು ಆಗಿದ್ರು, ಅವರಪ್ಪ ಹೆಂಗಾದ್ರು ಅವ್ರ ತಾತ ಊರ್ಗೌಡ್ರು ಆಗಿದ್ರು ಅಂತ. ಊರಿನ ಬಹುತೇಕ ಆಸ್ತಿ ಅವತ್ತೇ ಇತ್ತು. ಒಳ್ಳೆ ಮನುಷ್ಯರು ಪಾಪ, ಸ್ವಾತಂತ್ರ್ಯ ಹೋರಾಟಗಾರರು. ಕಾಂಗ್ರೆಸ್ ಅವರು ಅವ್ರಿಗೆ ಮೋಸ ಮಾಡಿ ಬಂಡಾಯವಾಗಿ ನಿಂತ್ಕೊಂಡು ಬಹಳ ಕಡಿಮೆ ಓಟಲ್ ಸೋತೋದ್ರು. ನಮ್ಮ ತಾಲೂಕನ್ನ ಸುಮಾರು ಒಂದು 20-30 ವರ್ಷ ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಆದ್ರೆ ಆ ರೀತಿಯ ಬಲ ಅವ್ರಿಗೆ ಯಾಕೆ ಬಂತು ಊರುಗೌಡ್ರಿಗೆ ಅಂದ್ರೆ, ಅದು ವಂಶ ಪಾರಂಪರ್ಯವಾಗಿ ಬರ್ತಿತ್ತು. ಊರಿನ ಎಲ್ಲ ಬಹುತೇಕ ಆಸ್ತಿಗೆ ಅಥವಾ ಹೆಚ್ಚಿನ ದೊಡ್ಡ ಶ್ರೀಮಂತ ಅವರೇ ಇರ್ತಾ ಇದ್ರು. ಇವತ್ತು ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಶ್ರೀಮಂತ ಯಾರಣ್ಣ? ಯಾರಪ್ಪ? ನಿಮ್ಮ MLAನೇ. ಎಲೆಕ್ಷನ್ಗೆ ಅವನೇ ಸೂಟ್ ಕೇಸ್ ಇಟ್ಕೊಂಡು ಬರೋದು, ಹಣ ಹಂಚೋದಿಕ್ಕೆ, ಹೆಂಡ ಕುಡಿಸೋದಿಕ್ಕೆ. ಶ್ರೀಮಂತರ ಶ್ರೀಮಂತಿಕೆ ಬಡವರ ಬಡತನದಲ್ಲಿದೆ ಅಂತಾರೆ. ಬಡವರು ಬಡವರಾಗಿರೋದ್ರಿಂದ ಶ್ರೀಮಂತರು ಬಡವರ ಹತ್ರ ಕಿತ್ಕೊಂಡು ಅವರು ಶ್ರೀಮಂತರಾಗಿದ್ದಾರೆ. ಒಂದು ಒಳ್ಳೆಯ ಸಮಾಜ, ಸಾಮಾಜಿಕ ನ್ಯಾಯ ಇರುವಂತಹ ಸಮ ಸಮಾಜ ಇದ್ರೆ ಒಬ್ಬನ ಹತ್ರ
ನಮ್ಮೆಲ್ಲರ ಆಸ್ತಿ ಪಾಸ್ತಿ ಹಕ್ಕುಗಳು ಇರೋದಿಲ್ಲ. ಅಲ್ಲಿ ಎಲ್ಲರೂ ಸಂತೋಷ ನೆಮ್ಮದಿಯಿಂದ ಬದುಕ್ತಾರೆ. ಇವತ್ತು ಹಾಗಿಲ್ಲ. ಇವತ್ತು ಇದೇ ಕ್ಷೇತ್ರದಲ್ಲಿನೇ ಬಹಳ ಅಪರೂಪಕ್ಕೆ ಅಪರೂಪ ಅನ್ನುವ ಹಾಗೆ ಅದೇನೋ ಅಡ್ಡೆಟ್ ಮೇಲೆ ಗುಡ್ಡೇಟು ಅಂತ ನಮ್ಮ ಬೆಂಗಳೂರು ಕಡೆ ಮಾತಾಡ್ತಾರೆ, ಇಲ್ಲೂ ಮಾತಾಡ್ತಾರೆ ಏನಪ್ಪ, ಅಡ್ಡೆಟ್ ಮೇಲೆ ಗುಡ್ಡೇಟು ಅಂತ. ಅದು ಹೇಗೇಗೋ ಕಾಂಗ್ರೆಸ್ ಅವರು ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿ ಕೊಟ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಮಗನೇ ನಿಲ್ಬೇಕಾಗಿತ್ತು ಅಲ್ವಾ? ಮುಖ್ಯಮಂತ್ರಿ ಮಗನೇ ನಿಲ್ಬೇಕಾಗಿತ್ತು. ಅಡ್ಡೆಟ್ ಮೇಲೆ ಗುಡ್ಡೇಟು ಅಂತ ಬಹುಶಃ ಯಾವ ಶಾಸ್ತ್ರ ಕೇಳಿದ್ರು ಏನಾಯ್ತೋ ಗೊತ್ತಾಗಿಲ್ಲ, ತಗೊಂಡೋಗಿ ಯಾರೋ ಒಬ್ಬ ಕಾರ್ಯಕರ್ತನ ಕೊಟ್ಬಿಟ್ಟಿದ್ದಾರೆ. ಬಲಿ ಪಶು ಮಾಡ್ತಾ ಇದಾರೋ ಇಲ್ವೋ ಅನ್ನೋದು ಎಲೆಕ್ಷನ್ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು 10 ವರ್ಷ ಇಲ್ಲಿ MP ಆಗಿದ್ದಂತ ಒಬ್ಬ ಆ ಮನುಷ್ಯನಿಗಂತೂ ಸಾಮಾಜಿಕ ಪ್ರಜ್ಞೆ ಅವೆಲ್ಲ ಏನು ಇಲ್ಲ. ಅಹಂಕಾರ ದುರಹಂಕಾರ ಮೈವೆತ್ತಂತೆ ಅಂದ 10 ವರ್ಷ ಇದ್ದಿದ್ದು. ಇನ್ನು ಅದೇನೋ ಮೊನ್ನೆ ನಾವಿಲ್ಲಿ ಬಂದಾಗ ಒಂದು ಭಾಷಣದಲ್ಲಿ ನಾನು ಹೇಳ್ತಾ ಇದ್ದೆ, ಆ ಟೈಮಲ್ಲಿ ಬಂದಿದ್ದ ರಿಪೋರ್ಟ್ ನೋಡಿ, ದಕ್ಷಿಣ ಭಾರತ ಯಾಕೆ ಉದ್ಧಾರ ಆಗ್ಬಿಟ್ಟಿದೆ ಅಂದ್ರೆ ಉತ್ತರ ಭಾರತ ಅಲ್ಲಿ ಪಾಕಿಸ್ತಾನಕ್ಕೆ ಚೀನಾಗೆ ಹತ್ರ, ಹಾಗಾಗಿ ಅಲ್ಲೆಲ್ಲ ತಗೊಂಡು ಬಂದು ಪಾಕಿಸ್ತಾನದವರು ಚೀನಾದವರು ಬಾಂಬ್ ಹಾಕ್ಬಿಡ್ತಾರೆ ಅಂತೇಳಿ ಆವಾಗ ನಮ್ಮ ಭಾರತ ಸರ್ಕಾರ ತಂದು ದಕ್ಷಿಣ ಭಾರತದಲ್ಲಿ HAL, HMT, ಬೆಮೆಲ್ ಅವೆಲ್ಲ ಮಾಡ್ಬಿಟ್ಟು ಉದ್ಧಾರ ಮಾಡ್ಬಿಟ್ರು. ದಕ್ಷಿಣ ಭಾರತ ಇಲ್ಲಾಂದ್ರೆ ಉದ್ಧಾರ ಆಗ್ತಾ ಇರ್ಲಿಲ್ಲ ಅಂತ. ಅವಿವೇಕಿ, ರಾಜಕೀಯ ಅಥವಾ ರಾಜಶಾಸ್ತ್ರ ಚರಿತ್ರೆ ಗೊತ್ತಿಲ್ಲದಂತ ಅವಿವೇಕಿ ನಿಮ್ಮ ಇವತ್ತಿನ ಸಂಸದ. ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿನೇ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರಂತ ಒಬ್ಬ ರಾಜರ್ಷಿಯ ಆಡಳಿತ ಕಂಡಂತಹ ರಾಜ್ಯ ಈ ಮೈಸೂರು ಸಂಸ್ಥಾನ, ಹಳೆ ಮೈಸೂರು. ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ಅಂತ ಅವರ ದಿವಾನ್ರು ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಕೊಟ್ಟಿದ್ರು, ಅಲ್ಲಿ ಭದ್ರಾವತಿ ಉಕ್ಕು ಕಾರ್ಖಾನೆ ಮಾಡಿದ್ರು, ಮೈಸೂರು ಪೇಪರ್ ಮಿಲ್ಸ್ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ಕುಟುಂಬಸ್ಥರು ಕನ್ನಂಬಾಡಿ ಕಟ್ಟೆ ಕಟ್ಟುವಾಗ ದುಡ್ಡಿಲ್ಲ ಅಂತ ಹೇಳಿ ಬಂಗಾರ ತಗೊಂಡೋಗಿ ಬಾಂಬೆನಲ್ಲಿ ಅಡ ಇಟ್ಟು ಇಲ್ವೇನಪ್ಪ? ಆವತ್ತು ಭಾರತ ಸರ್ಕಾರ ಇದ್ದಿದ್ದು ಬ್ರಿಟಿಷ್ ಸರ್ಕಾರ ಅಲ್ವಾ? ಆವತ್ತಿಗೆನೆ ಇದು ಮಹಾತ್ಮ ಗಾಂಧೀಜಿ ಅಂತ ಮಹಾತ್ಮನೇ ನಿಜವಾದ ರಾಮರಾಜ್ಯ. ಇವತ್ತು ರಾಮನವಮಿ ಅಲ್ವೇನ್ರಣ್ಣ? ರಾಮ ಸತ್ಯಕ್ಕೆ, ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ಹೆಸರಲ್ವಾ? ಸತ್ಯ ಮಾತಾಡ್ರಯ್ಯ, ಸತ್ಯವಾಗಿ ನಡ್ಕೊಳ್ಳಿ. ಇಲ್ಲಾಂದ್ರೆ ಬರೀ ಜೈ ಶ್ರೀರಾಮ್ ಅಂತೇಳಿ ಎಲೆಕ್ಷನ್ಗೆ ಏನೇನೋ ಮಾಡಿ ಹಲ್ಕಾ ಕೆಲಸ ಮಾಡಿ ಗೆದ್ದು ಬಂದ್ರೆ ರಾಮನಲ್ಲ, ನೀವು ರಾಮನೂ ನಿಮ್ಮನ್ನ ಕ್ಷಮಿಸಲ್ಲ. ಹಾಗಾಗಿ ಆವತ್ತಿನ ಕಾಲಕ್ಕೆ ರಾಮರಾಜ್ಯ ಅಂದ್ರೆ ಇಲ್ಲಿದೆ ಅಂತ ಮಹಾತ್ಮ ಗಾಂಧಿ ಹೇಳಿದ್ರು. ನಾನು ಪ್ರಪಂಚದಲ್ಲಿ 4-5 ದೇಶ ಸುತ್ತಿದ್ದೀನಿ, ನಮ್ಮ ದೇಶ ಅಂತೂ ಉದ್ದಗಲಕ್ಕೂ ಓಡಾಡಿದ್ದೀನಿ. ಕರ್ನಾಟಕದಲ್ಲಿ ನನ್ನಷ್ಟು ಓಡಾಡಿರುವಂತ ರಾಜಕಾರಣಿನೇ ಇಲ್ಲ ಇವತ್ತು. ಅಷ್ಟು ಮೂಲೆಗೆ ಹೋಗಿ ಬಂದಿದ್ದೀವಿ ಹಲವಾರು ಅಭಿಯಾನಗಳ ಕಾರಣಕ್ಕಾಗಿ. ಉತ್ತರ ಕರ್ನಾಟಕದಲ್ಲಿ ಒಂದು ಕಡೆ ಹೈದರಾಬಾದ್ ಕರ್ನಾಟಕ ನಿಜಾಮನ ಆಳ್ವಿಕೆಯಲ್ಲಿತ್ತು, ಹೈದರಾಬಾದ್ನ ನಿಜಾಮಿನ ಆಳ್ವಿಕೆಯಲ್ಲಿ. ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿ ಸೇರಿತ್ತು, ಬಿಜಾಪುರ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡ ಎಲ್ಲಾನು. ಅಲ್ಲಿ ದಲಿತರಿಗೆ ಭೂಮಿ ಇಲ್ಲ. ನಮ್ಮ ಮೈಸೂರು ರಾಜ್ಯದಲ್ಲಿ ದಲಿತರಿಗೂ ಭೂಮಿ ಇತ್ತು. ಇವತ್ತಲ್ಲ 70-80 ವರ್ಷದಿಂದ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲೇನೆ ಅಂತ ರಾಮರಾಜ ಆವತ್ತಿಗೆನೆ. ಮೈಸೂರು ಮಹಾರಾಜರು ನಮ್ಮ ಆಡಳಿತದಲ್ಲಿ ಕೇವಲ ಒಂದೇ ಜಾತಿಯವರಿದ್ದಾರೆ. ಇಲ್ಲಿ ಲಿಂಗಾಯತರಿಗಾಗ್ಲಿ, ಒಕ್ಕಲಿಗರಿಗಾಗ್ಲಿ, ಕುರುಬರಿಗಾಗ್ಲಿ, ಹಿಂದುಳಿದವ್ರಿಗಾಗ್ಲಿ ಗೌರ್ಮೆಂಟ್ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ. ಹಾಗಾಗಿ ಒಂದೇ ವರ್ಗದವರು ತುಂಬಿಕೊಂಡು ಬಿಟ್ಟಿದ್ದಾರೆ. ಇಲ್ಲಿ ಸಾಮಾಜಿಕ ನ್ಯಾಯ ತರಬೇಕು ಅಂತ ಸರಿಯಾಗಿ 100 ವರ್ಷಗಳ ಹಿಂದೆನೆ ಮೀಸಲಾತಿ ಜಾರಿ ಮಾಡಿದ್ರು. ಸಾಮಾಜಿಕ ನ್ಯಾಯಕ್ಕೆ ಆವತ್ತು ಆ ರೀತಿ ಬುನಾದಿ ಹಾಕಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರವರು. ವಿಶ್ವೇಶ್ವರಯ್ಯನವರು ತಿರುಗಿಬಿಟ್ರು, ಇಲ್ಲಪ್ಪ ವಿಶ್ವೇಶ್ವರಯ್ಯ, ನೀನ್ ಹೇಳಿದ್ರು ಇಷ್ಟೇ, ನಾನು ಹೇಳಿದ್ರು ಇಷ್ಟೇ, ಇಲ್ಲಿ ನಾವು ಎಲ್ರಿಗೂ ಇಲ್ಲಿ ಕೆಲಸದಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅಂತ ಗಟ್ಟಿ ಪರಂಪರೆ ಇರುವಂತಹ ರಾಜ್ಯ ನಮ್ಮದು. ಇವತ್ತು ಆ ಅವಿವೇಕಿ ಸಂಸದ ಅಲ್ಲೇನೋ ಉತ್ತರ ಭಾರತದವ್ರು ತಂದು ಇಲ್ಲಿ ಹಾಕ್ಬಿಟ್ಟು ಬೆಳೆಸ್ಬಿಟ್ರಂತೆ. ಅದೇ ಕಾರಣಕ್ಕೋ ಯಾವ ಕಾರಣಕ್ಕೋ ಇವತ್ತು ಬಿಜೆಪಿಯವರು ಆತನಿಗೆ ಟಿಕೆಟ್ ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲ ಅಂತ ಹೇಳಿಲ್ಲ ಇಲ್ಲಿ ತನಕ. ಹೇಳಿದಾರೇನಪ್ಪ? ಇವತ್ತಿನ ಇಲ್ಲಿನ MP-ಗೆ ಟಿಕೆಟ್ ಕೊಟ್ಟಿಲ್ಲ, ಯಾಕೆ ಅಂತ ಹೇಳಿಲ್ಲ. ಇನ್ನು ಬಿಜೆಪಿ MP ಯಾರು? ಬಿಜೆಪಿ MP ಕ್ಯಾಂಡಿಡೇಟ್ ಯಾರು? 10 ವರ್ಷದ ತನಕ ಅನಾಮಿಕ, 10 ವರ್ಷದ ತನಕ ಅನಾಮಿಕ ಯುವಕ. ಅದೊಂದು ಪರಂಪರೆ ಇಟ್ಕೊಂಡಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರಾಜ ಪರಂಪರೆಗೂ ಅವಕಾಶ ಇಲ್ಲ. ನಮ್ಮ ಪೂರ್ವಿಕರು ಶಾಂತವೇರಿ ಗೋಪಾಲ ಗೌಡರ ಆದಿಯಾಗಿ ಈ ಭಾಗದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮೈಸೂರಿನಲ್ಲಿ ಆನೆ ಮೇಲೆ ಏನದು ಅಂಬಾರಿ ಮಹಾರಾಜರು ಕುದುರೆ ಆಗಿಲ್ಲ, ಇದು ಪ್ರಜಾಪ್ರಭುತ್ವ ಅಂತೇಳಿ ಹೋರಾಟ ಮಾಡಿ ದಕ್ಕಿಸ್ಕೊಂಡ್ರು ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವವನ್ನ.
ಇವತ್ತು ಪ್ರಜಾಪ್ರಭುತ್ವ ಇಲ್ಲದಂತ ಜಾಗದಲ್ಲಿ ಯಾರನ್ನೋ ಒಬ್ಬ ಮಹಾರಾಜ ಅಂದ್ಕೊಂಡು ಜನ ಕುಣಿದಾಡ್ತಾ ಇದ್ದಾರೆ. ಯಾವ ವ್ಯವಸ್ಥೆಯಲ್ಲಿದ್ದೀವಿ ನಾವು? ಆ ವ್ಯಕ್ತಿಯ ಕಾಳಜಿ ಏನು, ಜನಪರ ಚಿಂತನೆ ಏನು? ಇವತ್ತು ನಾನು ಕೇಳ್ತೀನಿ, ನೀವು ದತ್ತುಪುತ್ರರು ಅಲ್ವಾ, 4ನೇ ತಲೆಮಾರಿನ ಹಿಂದಿನ ನಿಮ್ಮ ಪೂರ್ವಿಕರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರ ಮಾತನ್ನು ತೆಗೆದುಹಾಕಿ ಸಾಮಾಜಿಕ ನ್ಯಾಯ ಕೊಟ್ರಲ್ವಾ? ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ರಿ ಸ್ವಾಮಿ? ಹೇಳಿ. ಇವ್ರ ಅಭಿಪ್ರಾಯಗಳೇ ಇರೋದಿಲ್ಲ. ಅಧಿಕಾರ ಭಾರತದ ಉದ್ದಗಲಕ್ಕೂ ಈ ತರ ಕಿತ್ತೋಗಿರುವಂತ ರಾಜ ಪರಂಪರೆಯಲ್ಲಿ ಇರುವಂತವರು ಅಧಿಕಾರ ಯಾವ ಪಕ್ಷದಲ್ಲಿದೆ ಆ ಪಕ್ಷಕ್ಕೆ ಜಗಿಯುವಂತವ್ರು. ಅಲ್ಲಿ ಏನೋ ಸಿಂಧ್ಯಾ, ಮಾಧವರಾವ್ ಸಿಂಧ್ಯಾ ಮಗ, ಏನ್ ಸಿಂಧ್ಯಾ, ಜ್ಯೋತಿರಾದಿತ್ಯ ಸಿಂಧ್ಯಾ ಅಂತ. ಕಾಂಗ್ರೆಸ್ ಅಲ್ಲಿ ನಮ್ ಬೆಳೆ ಬೇಯೋದಿಲ್ಲ ಅಂತ ಹೇಳಿ ಬಿಜೆಪಿಲಿ ಇವಾಗ ಮಿನಿಸ್ಟ್ರು. ಶ್ರೀಕಂಠದತ್ತ ಒಡೆಯರು ಯಾವ ಪಾರ್ಟಿಯಿಂದ ಎಂಪಿ ಆಗಿದ್ದು ಮೊದಲು? ಯಾಕೆ? ಆವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿತ್ತು. ಇವತ್ತು ಇಲ್ಲಿಯ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿಗೆ ಯಾಕೆ ಹೋಗ್ಬೇಕು, ಕಾಂಗ್ರೆಸ್ಗೆ ಯಾಕೆ ಹೋಗಿಲ್ಲ? ಕಾಂಗ್ರೆಸ್ ಅಲ್ಲಿ ಬೆಣ್ಣೆ ಇಲ್ಲ. ಇಷ್ಟೇ. ರಾಜಪ್ರಭುತ್ವವನ್ನ ಮರೀರಿ, ಜನಪ್ರಭುತ್ವವನ್ನ ಕಟ್ಕೊಳ್ಳಿ, ನಮ್ಮ ಹಕ್ಕುಗಳನ್ನ ತಿಳ್ಕೊಳ್ಳಿ. ಈಗ ನಾನು ಈ ಫೋನು 30,000 ರೂಪಾಯಿ ಫೋನು ಎಷ್ಟು ರೂಪಾಯಿ ಇದು ಕಟ್ಟಿದ್ದೀನಿ ಟ್ಯಾಕ್ಸು? 55,500 ರೂಪಾಯಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀನಿ. 5,600 ರೂಪಾಯಿ. 5,600 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಮ್ಗೆ 30,000 ಅವರಯ್ಯ. ತಿಳ್ಕೊಂಡು ನೀನು ಓಡಿಸ್ತಾ ಇರೋ ಗಾಡಿನೂ 25,000 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ಯಾ ನೀನು. ನಮ್ಮ ಟ್ಯಾಕ್ಸ್ನೆಲ್ಲ ತಗೊಂಡು ಇವರು ಕಿತ್ತೋಗಿರೋ ರಸ್ತೆ, ಕಿತ್ತೋಗಿರೋ ಹಾಸ್ಪಿಟ್ಲು, ಕಿತ್ತೋಗಿರೋ ಸ್ಕೂಲು, ಭ್ರಷ್ಟ ಅಧಿಕಾರಿಗಳನ್ನ ನೇಮಿಸ್ಕೊಂಡ್ರೆ ಜನ ಎಲ್ಲೋಗ್ಬೇಕು, ಹೇಗ್ ಬದುಕಬೇಕು ಬಡವರು? ಹಾಗಾಗಿನೇ ಪ್ರಜಾಪ್ರಭುತ್ವ ಅರ್ಥ ಮಾಡ್ಕೊಳ್ಳಿ, ಒಳ್ಳೆಯವ್ರು ಗೆಲ್ಲಿಸ್ಕೊಳ್ಳಿ. ನಾನು ಮೊನ್ನೆನೋ ಎಲ್ಲಿ KM ದೊಡ್ಡಿಲಿದ್ವಿ. ಮೊನ್ನೆ ನಮ್ಮ ಹಿರೀಕರು ಹೆಂಗಿದ್ರು, ನಮ್ಮ ತಾತಂದ್ರು, ದೊಡ್ಡ ತಾತಂದ್ರು ಅಂತ, ನಮ್ಮ ಅಪ್ಪಂದ್ರು ಹೆಂಗಿದ್ರು ನಮಗೂ ಗೊತ್ತಿಲ್ಲ. ಪಾಪ ಅವರು ಒಂದು ಕಾಲದಲ್ಲಿ ಒಳ್ಳೆಯವರೇ ಇದ್ರು. ಆದ್ರೆ ಜಿ ಮಾದೇಗೌಡರು ಅಂತವ್ರು ಚುನಾವಣೆಗೆ ನಿಂತಾಗ 50 ವರ್ಷದಿಂದ, ಮಾದೇಗೌಡರು ಗೊತ್ತಲ್ಲಪ್ಪ, ಜಿ ಮಾದೇಗೌಡರು ಗೊತ್ತಲ್ಲ, ಕಾವೇರಿ ನೀರಿನ ಬಹಳ ದೊಡ್ಡ ಹೋರಾಟಗಾರರು, MLA MP ಮಿನಿಸ್ಟರ್ ಎಲ್ಲ ಆಗಿದ್ದವರು. ಅವರು ಚುನಾವಣೆ ನಿಂತಾಗ ಆ ಊರಿನ ಜನಾನೇ, ಆ ಕ್ಷೇತ್ರದ ಮದ್ದೂರಿನ ಜನಾನೇ ಅವರಿಗೆ ಆಗಿನ ಕಾಲಕ್ಕೆ 15,000 ರೂಪಾಯಿ ಸಂಗ್ರಹ ಮಾಡಿ, ಗೌಡ್ರೆ ಚುನಾವಣೆಗೆ ನಿಂತ್ಕೊಳ್ಳಿ ಅಂತೇಳಿ ಗೆಲ್ಲಿಸಿದ್ರಂತೆ. ಚುನಾವಣೆ ಖರ್ಚಾಗಿದ್ದ ಆಗಿನ ಕಾಲಕ್ಕೆ 50 ವರ್ಷದಿಂದ ಒಂದು 10,000 ರೂಪಾಯಿ, ಇನ್ನೂ 3-4,000 ರೂಪಾಯಿ ಉಳಿದಿತ್ತಂತೆ. ಗೌಡ್ರು ಅವತ್ತು ಮಾದೇಗೌಡರು ಈ ದುಡ್ಡು ಉಳಿದಿದೆಯಲ್ಲ ವಾಪಸ್ ಕೊಡಬೇಕು ಅಂದ್ಕೊಂಡಾಗ ಜನ ಹೇಳಿದ್ರಂತೆ, ಗೌಡ್ರೆ ನೀವು ಮಂಡ್ಯದಲ್ಲಿ ಮನೆ ಇಲ್ಲ, ಒಂದ್ ಸೈಟ್ ತಗೊಂಡು ಮನೆ ಮಾಡ್ಕೊಳ್ಳಿ ಅಂತ. 4-5 ವರ್ಷದಿಂದ ಅವ್ರನ್ನ ನಾವು ಭೇಟಿ ಮಾಡಿದಾಗ SR ಹಿರೇಮಠರ ಜೊತೆಗೆ ನಾನು ಹೋಗಿ ಅವ್ರು ಹೇಳಿದ್ರು, ಈ ಮನೆ, ಈ ಸೈಟು ಆವತ್ತು ಜನ ಎಲೆಕ್ಷನ್ ಕೊಟ್ಟ ದುಡ್ಡಲ್ಲಿ ಉಳಿದಿದ್ದ ದುಡ್ಡು ಅಂತ. ಹಾಗೆ ನಮ್ಮ ಪೂರ್ವಿಕರು ಹಣ ಕೊಟ್ಟು, ಓಟು ಕೊಟ್ಟು, ನೋಟು ಕೊಟ್ಟು ಅವ್ರನ್ನ ಗೆಲ್ಸ್ಕೊಳ್ತಾ ಇದ್ರು. ಅದಕ್ಕೇನೆ ಜನರ ಹಿಡಿತದಲ್ಲಿ ನಮ್ಮ MP ಗಳಿದ್ರು. ಇವತ್ತು MLA MP ಗಳಿದಾರ? ಇಲ್ಲ. ಯಾರಾದ್ರೂ MLA ಮನೆಗೆ ಹೋಗಿ, ಸರ್ ನಮ್ಮ ಮನೆಯಲ್ಲಿ ನಮ್ಮ ರೋಡಲ್ಲಿ ನೀರಿಲ್ಲ, ರಸ್ತೆ ಇಲ್ಲ ಅಂದ್ರೆ, ಏನ್ ಬಹಳ ಗಾಂಚಾಲಿ ಮಾಡ್ತೀಯ, ಬಿಟ್ಟಿ ಓಟ್ ಹಾಕದೇನೋ ನೀನು ಅಂತಾರ? ಇಲ್ಲ. ಅಂದಿದಾರ ಇಲ್ವಾ? ಪೇಮೆಂಟ್ ತಗೊಂಡ್ಬಿಟ್ಟು ಇವತ್ತು ಬಂದು ನನಗೆ ಅದಿಲ್ಲ ಇದಿಲ್ಲ ಅಂತೀಯ. ಯಾಕೆ ಮಾಡ್ಬೇಕು ನಿನಗೆ? ಪ್ರಜಾಪ್ರಭುತ್ವನ ಇದು? ಯೋಚನೆ ಮಾಡಿ. ಮೈಸೂರಿನವರು ಪ್ರಜ್ಞಾವಂತರು. ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಾಲದ ದೊಡ್ಡ ರಾಜಧಾನಿ, ಸಾಂಸ್ಕೃತಿಕ ನಗರಿ. ಏನ್ ಸಂಸ್ಕೃತಿ ಅಂದ್ರೆ ಏನ್ ಬರೀ ಪಿಪಿ ಊದ್ಕೊಂಡು, ಸಂಗೀತ ಮಾಡ್ಕೊಂಡು, ನೃತ್ಯ ಮಾಡ್ಕೊಂಡು, ನಾಟಕ ಮಾಡ್ಕೊಂಡಿದ್ರೆ ಸಾಂಸ್ಕೃತಿಕ ನಗರಿ ಅನ್ನೋದು? ಸಂಸ್ಕೃತಿ ಏನು? ಜನರ ಆವತ್ತಿನ ನ್ಯಾಯ, ನೀತಿ, ಧರ್ಮ, ಮೌಲ್ಯ, ಜೀವನ ಪದ್ಧತಿ ಶಬಾಷ್ ಅನ್ನುವ ಆಗಿದ್ರೆ ಅದರ ಸಂಸ್ಕೃತಿ. ಯಾವ್ದೋ ಶಾಸ್ತ್ರೀಯ ಸಂಗೀತ, ಭರತನಾಟ್ಯ, ಇನ್ನೊಂದು ಮಾಡ್ಕೊಂಡು ಕುಣಿದ್ರೆ ಅಲ್ಲ ಸಾಂಸ್ಕೃತಿಕ ನಗರಿ ಆಗೋದು. ಸಾಂಸ್ಕೃತಿಕ ನಗರಿ ಅಂದ್ರೆ ಆ ಊರಿನಲ್ಲಿ ಹರಳುಗಟ್ಟಿದಂತಹ ಒಂದು ಸಂಸ್ಕೃತಿ ಇದೆ, ಶತಶತಮಾನಗಳ ಮೌಲ್ಯ ಪರಂಪರೆ ಇದೆ. ಅದಕ್ಕೆ ಸಾಂಸ್ಕೃತಿಕ ನಗರಿ ಅನ್ನೋದು. ನೀವೆಲ್ಲ ವಿದ್ಯಾವಂತರಿದ್ದೀರಾ, KRS ಪಕ್ಷದ ಹೋರಾಟಗಳನ್ನ ಗಮನಿಸಿದ್ದೀರಾ? ಕೈ ಮುಗಿದು ಕೇಳ್ಕೊಳ್ತೀವಿ. ಕಾಂಗ್ರೆಸ್ ಎಂತ ಭ್ರಷ್ಟ ಪಕ್ಷ ಅನ್ನೋದನ್ನ ಬಿಜೆಪಿ ಹೇಳ್ತಾರೆ, ಬಿಜೆಪಿ ಎಂತ ಭ್ರಷ್ಟ ಪಕ್ಷ ಅನ್ನೋದನ್ನ ಕಾಂಗ್ರೆಸ್ ಅವರು ಹೇಳ್ತಾರೆ. ಅವರಿಬ್ರು ಇನ್ನೊಬ್ಬರ ಬಗ್ಗೆ ಹೇಳೋದು ನಿಜಾನೇ. ಆ ಮಾತನ್ನ ನಂಬಿಕೊಂಡು ಅವರಿಬ್ಬರನ್ನು ತಿರಸ್ಕರಿಸಿ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣದ KRS ಪಕ್ಷವನ್ನ ಬೆಂಬಲಿಸಿ. ಇವತ್ತು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ ನಮ್ಮ ರಾಜ್ಯದಲ್ಲಿ. ನಾವು ಲಿಂಗಾಯತರ ಪಾರ್ಟಿ, ನಾವು ಒಕ್ಕಲಿಗರ ಪಾರ್ಟಿ, ನಾವು ಅಹಿಂದ ಪಾರ್ಟಿ ಅಂತ ಹೇಳ್ಕೊಳ್ಳೋರು ಅವರು ಮುಖ್ಯಮಂತ್ರಿಗಳಾಗಿರುವಾಗ ಸರ್ಕಾರಿ ನೌಕರಿ ತುಂಬಿದ್ರೆ 50,000 ಒಕ್ಕಲಿಗರಿಗೆ ಕೆಲಸ ಸಿಗ್ತಾ ಇತ್ತು, 50,000 ಬಡ ಲಿಂಗಾಯತರಿಗೆ ಕೆಲಸ ಸಿಕ್ತು, 1.5 ಲಕ್ಷ ಕುರುಬರಿಗೆ, ಈಡಿಗರಿಗೆ, ದಲಿತರಿಗೆ, ಮುಸಲ್ಮಾನರಿಗೆ ಕೆಲಸ ಸಿಗ್ತಾ ಇತ್ತು. ಯಾಕೆ ತುಂಬಿಸಿಲ್ಲ?
ಬೇಕಾಗಿಲ್ಲ ಅವರಿಗೆ. ಬಡವರಾಗೇ ಇರಬೇಕು, ಭಿಕಾರಿಗಳಾಗೇ ಇರಬೇಕು. ನಾವು ಎಲೆಕ್ಷನ್ ಬಂದಾಗ ಹಣ ಬಿಸಾಕಿದ್ರೆ ರ್ಯಾಲಿ ಬರಬೇಕು, ಬಿರಿಯಾನಿ ತಿನ್ಬೇಕು, ದುಡ್ಡು ತಗೊಂಡು ಹೆಂಡಾಕ್ಬಿಟ್ಟು ಓಟ್ ಹಾಕ್ಬೇಕು. ಈ ಕಾರಣದಿಂದಾಗಿ ಅಧಿಕಾರ ಈ ರೀತಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಗಮನಿಸ್ಕೊಳ್ಳಿ. 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಬೇಕು ಅಂತ ಕೇಳ್ತಿರುವಂತ ಪಕ್ಷ ಯಾವುದು? ಕೆಆರ್ಎಸ್ ಪಕ್ಷ. ಭ್ರಷ್ಟಾಚಾರ ತೊಲಗಿಸಿ, ಭ್ರಷ್ಟ ಅಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣಿಗಳನ್ನ ಜೈಲಿಗೆ ಹಾಕಿ ಒಂದು ರಾಮರಾಜ್ಯ, ಪ್ರಾಮಾಣಿಕವಾದ ರಾಜ್ಯ ಕಟ್ಟಬೇಕು ಅಂತ ಹೋರಾಟ ಮಾಡ್ತಿರೋರು ಯಾರು? ಇವತ್ತು ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣ ಕೊಡಿ, ಇಲ್ಲ ನಾವು ಕೊಡ್ತೀವಿ ಅಂತ ಹೇಳ್ತಿರುವಂತ ಪಕ್ಷ ಯಾವುದು? ಪ್ರತಿ ಜಿಲ್ಲೆಗೊಂದು ಮೆಡಿಕಲ್ ಕಾಲೇಜು, ಪ್ರತಿ ತಾಲೂಕೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಬಡವರು ಆಸ್ಪತ್ರೆಗೆ ಅಂತ ಹೋದಾಗ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡು, ಸಾಲ ಮಾಡಿಕೊಂಡು, ಆಸ್ತಿ ಕಳ್ಕೊಂಡು ಅವ್ರು ಮತ್ತೆ ಬಡತನಕ್ಕೆ ಹೋಗಬಾರ್ದು. ಹಾಗಾಗಿ ಒಳ್ಳೆಯ ಆರೋಗ್ಯ ವ್ಯವಸ್ಥೆ ಇರಬೇಕು ಅಂತ ಕೇಳ್ತಾ ಇರುವಂತ ಪಕ್ಷ ಯಾವುದು? ಪ್ರತಿ ಹಳ್ಳಿಗೂ ನದಿ ಮುಗಿದು ನೀರಿನ ವ್ಯವಸ್ಥೆ ಆಗಬೇಕು, ಕೆರೆಗಳನ್ನ ನೀರು ತುಂಬಿಸಬೇಕು, ಅಂತರ್ಜಲ ಮಟ್ಟ ಏರಿಸಬೇಕು. ಆ ಮೂಲಕ ರಾಜ್ಯದ ಜನರಿಗೆ ನೀರಿನ ಭದ್ರತೆ ಕೊಡಬೇಕು ಅಂತ ಕೇಳ್ತಿರುವಂತ ಪಕ್ಷ ಯಾವುದು? ಇವತ್ತು ಕೆರೆಗಳ ಮೇಲೆ, ಸರ್ಕಾರಿ ಕಾಲುವೆಗಳ ಮೇಲೆ ಎಲ್ಲೆಲ್ಲಿ ಬಂಜರು ಭೂಮಿ ಇದೆಯೋ ಅಲ್ಲೆಲ್ಲ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕಿ ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದನೆ ಮತ್ತು ಉದ್ಯೋಗ ಸೃಷ್ಟಿ ಮಾಡಿ ರಾಮರಾಜ್ಯ, ಆರ್ಥಿಕವಾಗಿ ಸಬಲೀಕರಣವಾಗಿರುವಂತಹ ಸ್ವಾವಲಂಬಿ ರಾಜ್ಯ ಕಟ್ಟಬೇಕು ಅಂತ ಕೇಳ್ತಿರುವಂತ ಪಕ್ಷ ಯಾವುದು? ನಾವು ಇಷ್ಟು ವಿಚಾರಗಳು ಹೇಳ್ತಾ ಇದೀವಿ. ಇಲ್ಲಿ ಎಲೆಕ್ಷನ್ ನಿಂತಿರೋರು ಈ ವಿಚಾರ ಏನಾದ್ರು ಮಾತಾಡ್ತಾರೇನ್ರಪ್ಪ? ಇನ್ನು 16 ವಿಚಾರಗಳಿದೆ ನಮ್ಮದು. ಇವ್ರು ಯಾರು ಮಾತಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ ಐಷಾರಾಮಿ ಜೀವನದಲ್ಲಿ ಅಥವಾ ಮೋಸ ಮಾಡಿಕೊಂಡು ಯಾವನೊಬ್ಬ MLA MP ಮಿನಿಸ್ಟ್ರೋ CM PM ಅವರ ಮಗನಾಗಿ ಬಂದಿರೋದ್ರಿಂದ ಅವ್ರಿಗೆ ಇವೆಲ್ಲ ಬೇಕಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಮೈಸೂರಿನ ಜನತೆ. ಕೇವಲ ನೀವಷ್ಟೇ ಅಲ್ಲ, ಸಾವಿರಾರು ಜನ ಇವತ್ತು ಸಂಜೆ ಒಳಗಡೆ 16,000 ಜನ ನಮ್ಮ ಫೇಸ್ಬುಕ್ ಲೈವ್ ಅಲ್ಲಿ ನೋಡ್ತಾರೆ. ಯಾವುದೇ ಟಿವಿ ಅವರು, ಪೇಪರ್ ಅವರು ನಮ್ಗೆ ಬರೆಯೋದೇ ಬೇಕಾಗಿಲ್ಲ. ನಮಗೆ ಅಣ್ಣ ನೀವೆಲ್ಲ ಎಲ್ಲಪ್ಪ ನೋಡಿದ್ ನಮ್ಮ ವಿಚಾರ ಫೇಸ್ಬುಕ್ ಅಲ್ಲಿ ಅಲ್ವೇಣ? ಕೋಟಿ ಜನ ನೋಡಿಲ್ವೇನಪ್ಪ ನಮ್ಮದು ಒಂದೊಂದು ವಿಡಿಯೋಗಳು. ಥ್ಯಾಂಕ್ಸ್ ಅಣ್ಣ. ಹಾಗಾಗಿ ಇವತ್ತು ನಾವು ಒಂದು ಓಟು, ಹೇಗೆ ನಾವು ಮಾದೇಗೌಡರು ಹೇಳಿದ್ವು, ನನಗೇನು ಆಗ್ಬೇಕಾಗಿಲ್ಲ, ನಾನು ಚೆನ್ನಾಗಿದ್ದೀನಿ. ನಾನು ಒಂದು 10 ವರ್ಷ ಅಮೆರಿಕದಲ್ಲಿದ್ದೆ, ನನ್ನ ಹೊಟ್ಟೆ ಬಟ್ಟೆಗೇನು ಕಷ್ಟ ಇಲ್ಲ. ಆದ್ರೆ ಇವತ್ತು ಜನರ ಸಹಭಾಗಿತ್ವದಲ್ಲಿ ನನ್ನ ಆಸ್ತಿ ಮಾಡಿಕೊಡ್ಬಾರ್ದು. ಯಾವುದೇ ಪಾರ್ಟಿ ಜನರ ಆಸ್ತಿ. ಪ್ರಜಾಪ್ರಭುತ್ವದಲ್ಲಿ ಜನರ ಪಾರ್ಟಿ ಪ್ರತಿಯೊಂದು ರಾಜಕೀಯ ಪಾರ್ಟಿಯು. ಹಾಗಾಗಿ ಜನರ ಪಾರ್ಟಿ ಆಗ್ಬೇಕು ಅಂತ ಹೇಳಿ ಜನರಿಂದ ದೇಣಿಗೆ ಸಂಗ್ರಹ ಮಾಡಿ ಹೋರಾಟ ಮಾಡ್ತಾ ಇದೀವಿ. ನೀವು ನಿಮ್ ಕೈಲಾದಷ್ಟು ಒಂದು 10, 20, 50 ದೇಣಿಗೆ ಕೊಡೋಣ. ದೇಣಿಗೆ ಕೊಟ್ಟು ಬೆಂಬಲಿಸೋಣ. ರಾಜಕೀಯ ಪಕ್ಷದ ಮಾಲೀಕರಾಗಿ ನೀವು ಬಿಜೆಪಿಗೆ ಆಗ್ತಿರೋ, ಕಾಂಗ್ರೆಸ್ಗೆ ಆಗ್ತಿರೋ, JDSಗೆ ಆಗ್ತಿರೋ, ಆ ಪಾರ್ಟಿಗೆ 10 ರೂಪಾಯಿ ಕೊಟ್ಟು ಮಾಲೀಕರಾಗಿ, ನಾನು ಈ ಪಾರ್ಟಿ ದುಡ್ಡು ಕೊಟ್ಟಿದ್ದೀನಿ ಕಣಯ್ಯ, ನಂದು ಈ ಪಾರ್ಟಿ ಅಂತ ಹೇಳೋಣ. ಅದೇ ತರಕ್ಕೆ KRS ಪಾರ್ಟಿಗೂ ಕೊಟ್ಟು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ, ಮಾಸ ಪ್ರವೀಣ್ ನಮ್ಮ ಪಕ್ಷದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಇಂಜಿನಿಯರಿಂಗ್ ಮಾಡಿಕೊಂಡು BE MTech ಮಾಡಿಕೊಂಡು ಇಲ್ಲೊಂದು ಉದ್ಯೋಗ ಮಾಡಿಕೊಂಡು 4-6 ಜನರಿಗೆ ಕೆಲಸ ಕೊಟ್ಟು ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ ಸಲ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಅವರ ಕ್ರಮ ಸಂಖ್ಯೆ 6. ಕ್ರಮ ಸಂಖ್ಯೆ 6 ಗುರುತು ಟಾರ್ಚು. 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 ದಯವಿಟ್ಟು ಟಾರ್ಚ್ ಗುರುತು ಓಟ್ ಹಾಕೋಣ. ನಿಮ್ಮ ಮಕ್ಕಳಿಗಾಗಿ ಇನ್ನೊಂದು ವಿಚಾರ, ನಮ್ಮ ಓಟನ್ನ ನಾವು ಯಾರಿಗಾದ್ರೂ ಹಾಕಿ ಅವ್ರಿಗೆ ಗೆದ್ರೆ ಅವ್ರು ಮಾಡುವ ಅಲ್ಕ ಕೆಲಸ, ಅಪರಾಧಗಳಲ್ಲಿ, ಅತ್ಯಾಚಾರಗಳಲ್ಲಿ ನಮಗೂ ಪಾಲಿರುತ್ತಾ ಇರಲ್ವಪ್ಪ? ನಮ್ಮ ಓಟಿಂದ ಗೆದ್ದಿರೋನಲ್ವ ಅವ್ನು ಬಲ ಕೊಟ್ಟವ್ರು ಯಾರು? ರಾವಣನಿಗೆ ನಾವೇ ಅಲ್ವಾ? ಅವ್ರು ರಾವಣ ಮಾಡೋ ಪಾಪದಲ್ಲಿ ನಮಗೆ ಪಾಲಿರಲ್ವಾ? ಭೀಷ್ಮ ದ್ರೋಣ ಏನ್ ಮಾಡಿದ್ರು? ದುರ್ಯೋಧನ, ದುಶ್ಯಾಸನ, ದ್ರೌಪದಿ ಸೀರೆ ಎಳೆಯುವಾಗ ದುರ್ಯೋಧನ ಕಡೆ ನಿಂತಿದ್ರು. ತಲೆ ಕಡಿದ್ರು ಇಲ್ವಾ ಅವ್ರದ್ದು? ದ್ರೋಣನ ತಲೆ ಕರ್ಕೊಂಡೋದ ದ್ರೌಪದಿ ತಮ್ಮನ ಅಣ್ಣನ ದುಷ್ಟದ್ಯುಮ್ನ ಇಲ್ವಾ? ಭೀಷ್ಮ ಕೊನೆಯಲ್ಲಿ ಬಾಣಗಳ ಮೇಲೆ ಮಲಗಬೇಕಾಯ್ತು ಪ್ರಾಣ ಕಳ್ಕೊಳ್ಳೋದಕ್ಕೆ. ಹಾಗಾಗಿ ದುಷ್ಟರ ಕಡೆ ನಿಲ್ಬೇಡಿ. ಇಲ್ಲಿ ತನಕ ನೀವು JDS, ಕಾಂಗ್ರೆಸ್, BJP ಅಂತ ಪಕ್ಷಗಳಿಗೆ ಓಟ್ ಹಾಕಿದಿರಲ್ವಾ? ಇವ್ರು ಸರಿ ಇಲ್ಲಪ್ಪ ಅಂತ ಪಶ್ಚಾತ್ತಾಪ ಪಡಿ. ಮೊದಲು ನಾವು ಕೆಟ್ಟವ್ರು ಓಟ್ ಹಾಕಿದೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ಪ್ರಾಯಶ್ಚಿತ್ತ ಅಂದ್ರೆ ಏನು? ಮಾಡಿದ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಮಾಡುವಂತ ಕೆಲಸ. ಅದು ಒಳ್ಳೆಯವ್ರಿಗೆ ಓಟ್ ಹಾಕಿ, ಒಳ್ಳೆಯವ್ರನ್ನ ಬೆಂಬಲಿಸಿ. KRS ಪಕ್ಷ ಒಳ್ಳೇದಿದೆ ಹೆಸರು ನಮ್ಗೆ ಹಾಕಿ. ನಮಗಿಂತ ಒಳ್ಳೆಯವ್ರು ಬರ್ತಾನೆ ಅವನಿಗೆ ಹಾಕಿ, ನಮಗ್ ಬೇಡ. ನಮಗಿಂತ ಯೋಗ್ಯ ಇನ್ನೊಂದು ಯಾವನಾದ್ರು ಬಂದ್ರೆ ಅವನಿಗೆ ಹಾಕಿ. ಸಮಾಜ ಕಟ್ಕೊಳ್ಳಿ, ಮಕ್ಕಳ ಚೆನ್ನಾಗಿ ನೋಡ್ಕೊಳ್ಳಿ, ನಗನಗ್ತಾ ಬದುಕಿ, ಧೈರ್ಯವಾಗಿ ಬದುಕಿ. ಸಮೃದ್ಧ ರಾಜ್ಯ, ಸಮೃದ್ಧ ದೇಶ ನಮ್ಮದು. ಜನಾಭಿಕಾರಿಗಳಾಗಿರೋದಕ್ಕೆ ಕಾರಣ ಇವತ್ತಿನ ಆಡಳಿತ ವ್ಯವಸ್ಥೆ ನಾವು ಆಯ್ಕೆ ಮಾಡ್ಕೊಂಡಿರುವಂತ ಪರಮ ಭ್ರಷ್ಟ ಅಯೋಗ್ಯ ರಾಜಕಾರಣಿಗಳು. ಇಷ್ಟನ್ನ ಹೇಳ್ತಾ ನಾನು ಮೈಸೂರು ಜನತೆಗೆ ನಮಸ್ಕಾರ ಮಾಡ್ತೀನಿ. ಬಂಧುಗಳೇ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ತಪ್ಪೇನಾರು ಇದೆಯಲ್ಲಪ್ಪ? ನಾವ್ ಹೇಳಿದ್ರಲ್ಲಿ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ನಾವು ಮಾಡ್ತಾನೆ ಬಂದಿದ್ದೀವಿ. ನೀವು ಮಾಡೋಣ, ಚೆನ್ನಾಗಿ ಬದುಕೋಣ ಅಂತ ಕೇಳ್ಕೊಳ್ತಾ
ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ಜೈ KRS. ನಮಸ್ಕಾರ. ಹಾಗೇನೆ ಸಾಧ್ಯ ದಯವಿಟ್ಟು ಯಾರ್ಯಾರು ಬಂದಿದ್ದೀರೋ ಒಂದು 5 ರೂಪಾಯಿ 10 ರೂಪಾಯಿ ದೇಣಿಗೆ ಕೊಡಿ. ಚುನಾವಣಾ ಆಯೋಗದ ಸಿಬ್ಬಂದಿನೂ ದಯವಿಟ್ಟು ನಮ್ಮ ಪಕ್ಷಕ್ಕೆ ವೋಟ್ ಹಾಕಿ. ಧನ್ಯವಾದಗಳು. ಥ್ಯಾಂಕ್ ಯು. ಮನೆಗೆ ತಗೊಂಡು ಹೋಗ್ತಿದ್ದೀರಾ, ಒಳ್ಳೆ ವಿಚಾರ. ಇದಕ್ಕೆ ಮನೆಗೆ ತಗೊಂಡು ಹೋಗಿ ಒಳ್ಳೆ ಅಡಿಗೆ ಮಾಡಿಕೊಂಡು ಒಳ್ಳೆ ಅಡಿಗೆ ತಿನ್ಬೇಕು. ಯಾವ್ದಾದ್ರು ಹೋಟೆಲ್ಗಳಲ್ಲಿ ಬಾರ್ಗಳಲ್ಲಿ ತಿಂದು ಆರೋಗ್ಯ ಕೆಡಿಸ್ಕೊಳ್ಬಾರ್ದು. ಸಂತೋಷ ಆಯ್ತು.